एक साथ शुरू कर। शरणगणमन अधिनायक जय हे भारत भाग्य विधाता. ಎಲ್ಲ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರೇ, ಶಿಕ್ಷಕೇತರ ಸಿಬ್ಬಂದಿ ಬಾಂಧವರೇ, ಇಲ್ಲಿ ನೆರೆದಂಥ ಪಾಲಕ ಮಿತ್ರರೇ, ಗಣ್ಯ ನಾಗರಿಕರೇ ಮತ್ತು ನಮ್ಮೆಲ್ಲರ ಮುದ್ದು ಮುದ್ದಾದ ಕೋಮಲ ಮನಸ್ಸಿನ ನಿರ್ಮಲ ಹೃದಯದ ವಿದ್ಯಾರ್ಥಿನಿಯರೇ, 15/8/1947 ಅಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ದಿನ. ಈ ವಿಜಯ ದಿವಸದ ಹಿಂದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ, ದೇಶ ಪ್ರೇಮಿಗಳ ಬಲಿದಾನವಿದೆ. ಅವರನ್ನು ಸ್ಮರಿಸಿ ನಮಿಸಿ ನಮ್ಮ ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರ ಭಕ್ತಿಯನ್ನು, ರಾಷ್ಟ್ರ ಪ್ರಜ್ಞೆಯನ್ನು ಉದ್ದೀಪನಗೊಳಿಸುವಂಥ ಈ ದಿನವನ್ನು ತುಂಬ ಸಡಗರದಿಂದ ಇಡೀ ದೇಶವೇ ಆಚರಿಸುತ್ತದೆ. ಬಾಲ್ಯದಿಂದಲೂ ನಾವು ಈ ದಿನ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಯೊಂದಿಗೆ ಊರಿಡಿ ಪ್ರಭಾತ್ ಫೇರಿಯಲ್ಲಿ ಹೀಗೆ ಉರ್ದು ವಾಕ್ಥಾಮ್ನಲ್ಲಿ ಭಾಗವಹಿಸುತ್ತಿದ್ದು. ಮಕ್ಕಳೇ, ಒಂದು ದಿನ ರಜೆ ನೀಡಿ ಈ ದಿನವನ್ನು ಏಕೆ ಆಚರಿಸಬೇಕು? ಕಾರಣ ಸ್ವಾತಂತ್ರ್ಯ ಪೂರ್ವದ ಮತ್ತು ಸ್ವಾತಂತ್ರ್ಯ ನಂತರದ ಸ್ಥಿತಿಗತಿಯನ್ನ ಅರಿತು ಮುನ್ನಡೆ. ಹಾಗಾದರೆ ಎಷ್ಟು ವರ್ಷ ನಾವು ಪರಕೀಯರ ಆಕ್ರಮಣದಿಂದ ಗುಲಾಮರಾದದ್ದು ಹೇಗೆ? ಅದೊಂದು ಸುಮಾರು 2000 ವರ್ಷದ ಇತಿಹಾಸ. ಮಕ್ಕಳೇ, ಈ ಭಾರತದ ಇತಿಹಾಸವನ್ನ ಪ್ರಾಚೀನ ಹಿಂದೂ, ಮಧ್ಯಕಾಲೀನ ಮುಸ್ಲಿಂ, ಆಧುನಿಕ ಬ್ರಿಟಿಷ್ ಹಾಗೂ ವಸಾಹತೋತ್ತರ ಕಾಲಗಳೆಂದು ವಿಂಗಡಿಸಲಾಗಿದೆ. ಒಟ್ಟು 3 ವಿಭಾಗಗಳು. ಒಂದನೇದು ಹಿಂದೂ ಪ್ರಾಚೀನ ಭಾರತದಲ್ಲಿ ರೋಮನ್ ದಬ್ಬಾಳಿಕೆಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದ ಇಸ್ರೇಲಿ ಯಹೂದಿಗಳು ಇಲ್ಲಿ ಬಂದಿದ್ದರು. ಯಾರೇ ಆಗಲಿ ತಮ್ಮ ಧರ್ಮವನ್ನ ಮುಕ್ತವಾಗಿ ಆಚರಿಸಿಕೊಳ್ಳಲು ಅವಕಾಶ ನೀಡಿದ ಏಕೈಕ ದೇಶ, ಜಗತ್ತಿನಲ್ಲಿ ಏಕೈಕ ದೇಶ ಯಾವುದು? ಭಾರತ. ಇದು ಕ್ರಿಸ್ತೀಶ ಪೂರ್ವ 1ನೇ ಶತಮಾನ. 1ನೇ ಶತಮಾನದಲ್ಲಿ ಏನಾಯಿತು? ಜೀಸಸ್ ಕ್ರಿಸ್ತನ ಶಿಷ್ಯ ಸಂತ್ ಥಾಮಸ್ ಕೋರಮಂಡಲ್ ತೀರದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ಮಾಡಲು ಬಂದಾಗ ಅವರಿಗೆ ಯಾವ ಅಡ್ಡಿಯೂ ಉಂಟಾಗಲಿಲ್ಲ. ಕಾರಣ ನಮ್ಮ ಭಾರತ. ಹಾಗೆ ಪ್ರವಾದಿ ಮಹಮ್ಮದರ ಜೀವನ ಕಾಲದಲ್ಲಿಯೇ, ಅಂದರೆ ಕ್ರಿಸ್ತೀಶ 629, ಆವಾಗ ಅರಬ್ ವರ್ತಕರು ಕೇರಳದ ಕೊಡಂಗಲ್ಲೂರಿನಲ್ಲಿ ಮಸೀದಿಯೊಂದನ್ನು ನಿರ್ಮಿಸಿದರು. ಅವಕಾಶ, ಸಹಕಾರ ನೀಡಿದ್ದು ಯಾರು? ನಮ್ಮ ಸ್ಥಳೀಯ ಅರಸರು. ಯಹೂದಿಗಳ ಹಾಗೆಯೇ 7ನೇ ಶತಮಾನದಲ್ಲಿ ಫಾರ್ಸಿಗೂ ಆಶ್ರಯಕ್ಕಾಗಿ ಭಾರತದತ್ತ ಮುಖ ಮಾಡಿದರು. ಫಾರ್ಸಿಗಳು ಈಗ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಕಾರಣ ಅಲ್ಲಿ ಮುಸ್ಲಿಂ ದಾಳಿಕೋರರು ಪರ್ಸಿಯಾವನ್ನು ಆಕ್ರಮಿಸಿದ್ದರು. ಅಗ್ನಿ ಆರಾಧಕ ಪಾರ್ಸಿಗಳ ಮುಂದೆ 2 ಆಪ್ಷನ್. ಒಂದು ಇಸ್ಲಾಂ ಧರ್ಮ ಸ್ವೀಕರಿಸಬೇಕು, ಇಲ್ಲವೇ ತಲೆದಂಡದ ಆಯ್ಕೆ. ಇದು ಹಿಂದೂ ಪ್ರಾಚೀನ ಕಾಲದ ಕಥೆ. ಮಧ್ಯಕಾಲೀನ ಮುಸ್ಲಿಂ ಕಾಲದಲ್ಲಿ ಯಾವುದೇ ಹೊರಗಿನ ದಮನಿತ ಜನಸಮುದಾಯ ಆಶ್ರಯಕ್ಕೆ ಭಾರತಕ್ಕೆ ಬರಲಿಲ್ಲ. ಅಂದರೆ ಹಿಂದೂ ಭಾರತದಂತೆ ಮುಸ್ಲಿಂ ಭಾರತ ತಮಗೆ ಆಶ್ರಯ ನೀಡಲಾರದು ಎಂದು ಪ್ರಪಂಚದ ಎಲ್ಲ ದೇಶಗಳ ದಮನಿತರಿಗೆ ಇದು ಮನವರಿಕೆಯಾಗಿತ್ತು. ನಾವು ಈಗ ಹೋದರೆ ನಮಗೆ ಅಲ್ಲಿ ಸ್ಥಾನವಿಲ್ಲ. ಈ ಮತ್ತೆ 1453ರಲ್ಲಿ ಗ್ರೀಕರು ಆಕ್ರಮಣ ಮಾಡಿ ಬಂದಿದ್ದರು. ಆದರೆ ಆವಾಗಿನ ಚಂದ್ರಗುಪ್ತ ಮೌರ್ಯ ಅವರನ್ನು ಸೋಲಿಸಿ ಓಡಿಸಿಬಿಟ್ರು. ಹೀಗಾಗಿ ಇಲ್ಲಿ ಯಾರು ಗ್ರೀಕರಿಲ್ಲ. ಬ್ರಿಟಿಷರ ಕಾಲಕ್ಕೆ ಬಂದರೆ ಏನು ಪರಿಸ್ಥಿತಿ ನೋಡಿ. ಸಂಪೂರ್ಣ ಬದಲಾಗಿ ಇಲ್ಲಿನ ಜನರೇ ಹೊರನಾಡುಗಳಿಗೆ ವಲಸೆ ಹೋಗಲಾರಂಭಿಸಿದರು ನೋಡಿ. ಕಾರಣ ಭಾರತೀಯರನ್ನು ಆಕರ್ಷಿಸಲು ವಾಣಿಜ್ಯ ಎಂದರೆ ಆಯಾತ ನಿರ್ಯಾತ
ಅಂತ, ರೈಲ್ವೇಸ್, ಪೋಸ್ಟ್ ಆಫೀಸ್, ಆಂಗ್ಲ ಮಾಧ್ಯಮದ ಶಿಕ್ಷಣ, ಶಾಲೆಗಳು, ಆಸ್ಪತ್ರೆಗಳು, ಇಲ್ಲಿನ ಯುವಕರಿಗೆ ನೌಕರಿ ನೀಡಿ ಅವರು ಸುಧಾರಣೆ ತಂದರು. ಜೊತೆಗೆ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡಿದರು. ಆದರೂ ಅವರು ತಂದ ನಾಗರಿಕ ಸೌಲಭ್ಯಗಳು, ಸಾರಿಗೆ ವ್ಯವಸ್ಥೆ ಅಂದರೆ ಟ್ರಾನ್ಸ್ಪೋರ್ಟ್, ಕಡೆಗೆ ಶಿಸ್ತು, ಕೋರ್ಟು, ಕಚೇರಿಗಳು ನಮ್ಮಲ್ಲಿಯ ಬುದ್ಧಿಜೀವಿಗಳಿಗೆ ಒಂದು ಹೊಸ ಆಯಾಮ ತಂದಿದೆ. ನೋಡಿದ್ರಿ ನಮ್ಮ ಇತಿಹಾಸ ಕಡೆಗೆ ಬುದ್ಧ, ಮಹಾವೀರ್, ಗುರುನಾನಕ್, ಸ್ವಾಮಿನಾರಾಯಣ್, ಸ್ವಾಮಿ ವಿವೇಕಾನಂದ್, ವಿನೋಬಾ ಭಾವೆ ಮುಂತಾದವರ ಮಾರ್ಗದರ್ಶನ, ಆಧ್ಯಾತ್ಮಿಕ ಚಿಂತನೆ, ಶ್ರೇಷ್ಠವಾದ ಹಿಂದೂ ಸಂಸ್ಕೃತಿಯ ದರ್ಶನ, ಧರ್ಮದ ಉನ್ನತಿಯ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು ಇತ್ಯಾದಿ ಅನೇಕ ಗಣ್ಯಾತಿ ಗಣ್ಯರು ಸ್ವಾತಂತ್ರ್ಯ ಭಾರತಕ್ಕಾಗಿ ಹೋರಾಡತೊಡಗಿದರು. ಅದು ದೇಶವ್ಯಾಪಿ ಆಂದೋಲನವಾಯಿತು. ಅದರಲ್ಲಿ ಲಕ್ಷೋಪಲಕ್ಷ ಭಾರತೀಯರು ಮಡಿದರು ಸ್ವಾತಂತ್ರ್ಯಕ್ಕಾಗಿ. ಇಲ್ಲದಿದ್ದರೆ ಇಷ್ಟು ಮಂದಿ ನಾವು ಇವತ್ತು ಇಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲಾಗಿತ್ತು. ಪರಿಣಾಮ 1947ರ ಸ್ವಾತಂತ್ರ್ಯ ಇದರಿಂದಲೇ ಸಿಕ್ಕಿತ್ತು. ಚಾಣಾಕ್ಷ ಬ್ರಿಟಿಷರು ಏನು ಮಾಡಿದ್ರು ಗೊತ್ತಾ? ಅವ್ರ ಪಾಲಿಸಿ ಡಿವೈಡ್ ಆ್ಯಂಡ್ ರೂಲ್ ತತ್ವದ ಅಡಿಯಲ್ಲಿ ಕೊನೆಯ 61 ವರ್ಷದ ಆಡಳಿತದಲ್ಲಿ ನಮ್ಮ ಬೃಹತ್ ಭಾರತ ದೇಶವನ್ನು 7 ಸಲ ವಿಭಜನೆಯನ್ನು ಮಾಡಿತು. ಗೊತ್ತಾ ವಿಭಜನೆ ಅಂದರೆ? ಗೊತ್ತಾಯ್ತಾ? ಪಾರ್ಟಿಷನ್. Afghanistan was separated from India in 1876. Nepal in 1904. Bhutan in 1906. Tibet in 1907. Sri Lanka in 1935. Myanmar ಅಂದರೆ ಈಗಿಂದ ಬರ್ಮಾ in 1937. ಮತ್ತು ಕೊನೆಗೆ ಯಾವುದು ಉಳಿಯಿತು? ಪಾಕಿಸ್ತಾನ. ಅದ್ಯಾವಾಗ? 1947. ಗೊತ್ತಿತ್ತ ನಿಮಗೆ? ನೀವು ಕೊಡ್ಲಿಕ್ಕೆ ಗೊತ್ತಾಯ್ತು ನನಗೆ. ಓಹೋ, ಇವರಿಗೆ ಗೊತ್ತದೆ ಅಂದರೆ ನನಗೆ ಸ್ವಲ್ಪ ಅಭ್ಯಾಸ ಮಾಡಬೇಕಾಯ್ತು. ಓಕೆ, ಭಾರತದಲ್ಲಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆಯುವ ರಾಜ್ಯ ಸರ್ಕಾರಗಳ ಸಂಖ್ಯೆ ಕಡಿಮೆ ಏನೂ ಇಲ್ಲ. ಈಗ ಮಹಾತ್ಮ ಗಾಂಧಿಯವರು ಏನು ನೋಡಿದ್ರು? ರಾಮರಾಜ್ಯದ ಕನಸನ್ನು ಕಂಡಿದ್ದರು ಅವರು. ಯಾವುದು? ರಾಮರಾಜ್ಯದ ಕನಸು. ಇದರ ಅರ್ಥ ಎಲ್ಲರಲ್ಲೂ ನಾವು ಶ್ರೀರಾಮನನ್ನು ಕಾಣುವುದೇ ರಾಮರಾಜ್ಯ ಮತ್ತು ಬೇರೆ ಇರುವುದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ರಾವಣಗಳಿರುವ ಈ ಕಾಲದಲ್ಲಿ ಮಕ್ಕಳೇ ರಾಮರಾಜ್ಯ ಕಾಣುವುದು ಹೇಗೆ ಸಾಧ್ಯ ಹೇಳಿ? 29 ರಾಜ್ಯಗಳಿದ್ದಾವೆ, 7 ಕೇಂದ್ರಾಡಳಿತ ಪ್ರದೇಶಗಳು, 1052 ಮಾತನಾಡುವ ಭಾಷೆಗಳು. ನಿಮ್ಗೆ ಇದು ಗೊತ್ತಿತ್ತಾ ಇದೆ ನೋಡಿ. 6400 ಜಾತಿಗಳು, ಮತ್ತೆ 6 ಧರ್ಮಗಳು ಎಂದರೆ ಯಾವುದು? ರಿಲಿಜನ್ಸ್. ಈಗ ನಿಮ್ಗೆ ಗೊತ್ತದೆ 145 ಕೋಟಿ ಜನಸಂಖ್ಯೆ ಅದೇ ಜನಸಂಖ್ಯೆ ವಿಷಯದಲ್ಲಿ ಪ್ರಪಂಚದಲ್ಲಿ ನಾವೇ ಪ್ರಥಮ ಸ್ಥಾನದಲ್ಲಿವೆ, ಚೀನಾಕ್ಕೆ ಹಿಂದೆ ಹಾಕಿ. ಆದರೂ ಆಗಿನ ಗೃಹ ಮಂತ್ರಿ ಅವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಹೇಳ್ತಿದ್ವಿ. ಶ್ರೀ ವಲ್ಲಭಾಯಿ ಪಟೇಲ್ ಅವರು ಭಾರತದಲ್ಲಿರುವ ಅವರು ಗೃಹ ಮಂತ್ರಿ ಆಗಿದ್ದರು ಆವಾಗ. ಮತ್ತು ನಮ್ಮಲ್ಲಿ ಸ್ವಾತಂತ್ರ್ಯದ ಪೂರ್ವ 562 ಸಂಸ್ಥಾನಗಳಿದ್ದರು. ಸಂಸ್ಥಾನಗಳೆಂದರೆ ಸ್ಥಾನೀಯ ರಾಜ್ಯಗಳು, ಕಿಂಗ್ಡಮ್ಸ್. ಒಟ್ಟಿಗೆ ಸೇರಿ ಹಿಂದಿನ ಭಾರತವನ್ನು ಅವರು ಪುನಃ ಒಟ್ಟಿಗೆ ತಂದು ಮಹಾ ಭಾರತವನ್ನು ಸ್ಥಾಪಿಸಿದರು. ಅದ್ರ ಮುಂಚೆ ಎಲ್ಲ ಯಾರ್ದಿತ್ತು? ರಾಜರ ಆಳ್ವಿಕೆ. ಅದನ್ನು ಒಟ್ಟು ಮಾಡಿದ್ರು. ಅದನ್ನೆಲ್ಲ ಒಟ್ಟು ಮಾಡಿ ಯಾವುದು ಎಷ್ಟು ಇದಾಯಿತು? 29 ರಾಜ್ಯಗಳಾಯಿತು. ಇಲ್ಲ, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಈಗ ಒಂದೇ ಉಳಿದಿತ್ತು, ಯಾವುದು? ಹೈದರಾಬಾದಿನ ನಿಜಾಮರನ್ನ ಅವರು ಓಡಿಸಿದರು. ಆದರೆ ಕಾಶ್ಮೀರವು ನೆಹರು ಪ್ರಧಾನಮಂತ್ರಿಯ ಅಪೇಕ್ಷೆಯಂತೆ ಹಾಗೆ ಬೇರೆಯಾಗಿಯೇ ಉಳಿಯಿತು. ಅದರ ಪರಿಣಾಮ
1947 ಡಿಸೆಂಬರ್ದಲ್ಲಿ ದಂಡೆತ್ತಿ ಬಂದ ಪಾಕಿಸ್ತಾನ ಅರ್ಧ ಕಾಶ್ಮೀರವನ್ನು ಗಿಟ್ಟಿಸಿಕೊಂಡು ಅದೇ ಪಾಕಿಸ್ತಾನ ಈಗ ಭಯೋತ್ಪಾದಕರ ಅಡ್ಡೆಯಾಗಿದೆ. ಇಲ್ಲದೆ ಹೋದರೆ ಇವತ್ತು ರೆಡ್ ಫೋರ್ಟ್ನಲ್ಲಿ ನಮಗೆ 11,000 ಪೊಲೀಸರನ್ನ ಸೆಕ್ಯೂರಿಟಿಗಾಗಿ ಇಡಬೇಕಾಗಿ ಬಂದಿದೆ. ಗೊತ್ತಾ ಮಕ್ಕಳೇ? ಅದೆಲ್ಲ ಇರಲಿ. ಈಗ ಇದು ಸ್ವಾತಂತ್ರ್ಯ ಪೂರ್ವದಾಯಿತು. ಈಗ ನಾವು ಏನು ಮಾಡಬೇಕಾದದ್ದು ನೋಡೋಣ. ಕಳೆದ ತಿಂಗಳು ಏನಾಯಿತು? ಆಷಾಢ ಮಾಸ, ಹೌದಲ್ಲ? ಗುರು ಹಿರಿಯ ಸೇವೆ ಮಾಡಿ ಆಶೀರ್ವಾದವನ್ನು ಪಡೆದಿದ್ದೀರಿ, ಹೌದಲ್ಲ? ಈ ಶ್ರಾವಣ ಮಾಸದಲ್ಲಿ ಏನು ಬರ್ತದೆ? ರಕ್ಷಾಬಂಧನ. ಅದೊಂದು 2-3 ದಿವಸ ಆಯ್ತಲ್ಲ. ಒಂದು ಪವಿತ್ರ ದಿನ. ಯಾಕೆ? ಸ್ನೇಹ, ಸಹೋದರತ್ವ, ಸಮರಸ ಭಾವದಿಂದ ಏಕತೆಯನ್ನು ಸಾರುವ ಹಬ್ಬ. ಎಲ್ಲ ಸಮಸ್ತ ಜನ ಒಂದೇ ಕುಟುಂಬದವರಂತೆ ಒಗ್ಗೂಡಿ ಬಾಳಬೇಕೆಂಬ ಆಶಯದಿಂದ ಆಚರಿಸುವ ಉತ್ಸವ ಯಾವುದು? ರಕ್ಷಾಬಂಧನ. ಯುನಿಟಿ ಬಗ್ಗೆ, ಅದರ ಉದ್ದೇಶ, ಮಹತ್ವದ ಕುರಿತು ಇವತ್ತಿನ ಅದು ಸಂದೇಶ. ಸ್ವಾತಂತ್ರ್ಯ ಪಡೆಯಲು ನಿಮಗೆ ಹೇಳಿದಂಗೆ ಲಕ್ಷೋಪಲಕ್ಷ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅದನ್ನು ಸಂರಕ್ಷಿಸುವುದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಅದರಲ್ಲೂ ಅದು ಆ ದೊಡ್ಡ ಕರ್ತವ್ಯ ನಿಮ್ಮ ಯುವ ಪೀಳಿಗೆಯಾಗಿದೆ. ಗಂಡು ಮಕ್ಕಳಿರಲಿ, ಹೆಣ್ಣು ಮಕ್ಕಳಿರಲಿ, ನೀವು ಬಹಳ ಮೇಧಾವಿಗಳಿದ್ದೀರಿ. ನಿಮ್ಮಲ್ಲೇ ಅದೇ ತಪ್ಪಿದಲ್ಲಿ ನಾವು ನಮ್ಮಲ್ಲೇ ಕಾದಾಡಿ ಕಚ್ಚಾಡಿ ಅಮೂಲ್ಯವಾದ ಆಸ್ತಿ ಪಾಸ್ತಿ ಜೀವ ಎಲ್ಲವನ್ನು ತೊರೆಯಬೇಕಾದೀತು. ನೆನಪಿಡಿ, ಇದು ಯಾವಾಗಲೂ ನೆನಪಿಡ್ಬೇಕು ನೀವು. ಹುಟ್ಟಿದ ಜಾತಿಯಿಂದ, ಆಡುವ ಭಾಷೆಯಿಂದ, ಪೂಜಿಸುವ ದೇವರಿಂದ, ಮಾಡುವ ಕೆಲಸದಿಂದ ಯಾರೂ ಶ್ರೇಷ್ಠ ಅಥವಾ ಕನಿಷ್ಠರಾಗುವುದಿಲ್ಲ. ಆದಿಕವಿ ಯಾರು ಗೊತ್ತಾ ನಿಮಗೆ? ಹಲೋ, ಏನು ಮಾತಾಡ್ತಿದ್ದೆ? ಅವನಿಗೂ ತ್ರಾಸ ಕೊಡ್ತಿದ್ದೆ, ನೋಡ್ತಾ ಇದ್ದೇನೆ ನಾನು. ಆದಿಕವಿ ಯಾರು ಹೇಳಿಕ್ ಬರ್ತದೆ ನಿಮಗೆ? ಇಲ್ಲ. ವಾಲ್ಮೀಕಿ ರಾಮಾಯಣವನ್ನ ಬರೆದವರು. ಅವರು ಬೇಡರಲ್ಲವೇ? ಹೇಳಿ, ಅವರು ಬೇಡರು. ವ್ಯಾಸ ಮಹಾಭಾರತ ಬರೆದವರು. ಅವರು ಒಂದು ಬೆಸ್ತ ಕನ್ಯೆಯ ಮಗ. ಹನುಮಂತ ಶನಿವಾರ ಬಂದು ಕೂಡಲೇ ನಾವು ಅಲ್ಲಿ ಮಂದಿರಕ್ಕೆ ಹೋಗಿ ಗುಡಿಯಲ್ಲಿ ಪ್ರಾರ್ಥನೆ ಇದೆಲ್ಲ ಮಾಡ್ತೇವೆ. ಅವನು ಯಾರು? ವಾನರನಲ್ಲವೇ? ಮತ್ತೆ ಶ್ರೀರಾಮ ಕ್ಷತ್ರಿಯನಲ್ಲವೇ? ಕಡೆಗೆ ಶ್ರೀಕೃಷ್ಣ ಎತ್ತು ಆಕಳನ್ನು ಕಾಯುವವ ಯಾರು? ಕೊಲ್ಲ, ಹೌದಲ್ಲ? ಹೀಗೆ ಡಾಕ್ಟರ್ ಅಂಬೇಡ್ಕರ್ ಹರಿಜನನಲ್ಲವೇ? ಇದರಲ್ಲಿ ಜಾತಿ ಪಂಥ ಇದು ಏನು ಬಂತು? ಇದು ನಿಮ್ಮಲ್ಲೇ ಮಾಡಿಕೊಂಡ ಸೃಷ್ಟಿ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಇವರೆಲ್ಲರೂ ಕೆಳಗಿನ ವರ್ಗದಲ್ಲಿ ಜನಿಸಿದ್ದರೂ ಕೆಳ ಜಾತಿಯರ ಕೀಳರಿಮೆ ದೂರಗೊಳಿಸಿ ಸ್ವಾಭಿಮಾನದಿಂದ ಬದುಕುವಂತೆ ಮಾಡಿದರು. ನಮಗೆಲ್ಲರಿಗೂ ಈಗ ಸಮಾಜದಲ್ಲಿನ ಈ ಅಸಮಾನತೆಯನ್ನು ದೂರಗೊಳಿಸಲು ಪ್ರಯತ್ನಿಸಿದರು. ನಮ್ಮಲ್ಲಿನ ಮೇಲು ಕೀಳು, ಆ ಜಾತಿ ಈ ಜಾತಿ, ಬಡತನ, ಅಸಹಾಯಕತೆಯ ದುರ್ಲಾಭ ಪಡೆದುಕೊಂಡು ಇಲ್ಲಿ ಈಗಿನ ಜನ, ನಮ್ಮ ನಾಯಕರಾಗಿದ್ದವರು, ರಾಜಕಾರಣಿಗಳು, ಸಮಾಜದಲ್ಲಿ ಅದೆಲ್ಲ ಮೆರೆಯುತ್ತಾರೆ. ಭಯೋತ್ಪಾದನೆ ಇರಲಿ, ಆರ್ಥಿಕ ಆಕ್ರಮಣ ಇರಲಿ, ಸಾಂಸ್ಕೃತಿಕ ಆಕ್ರಮಣ ಇರಲಿ, ಮತಾಂತರ, ಉಗ್ರಗಾಮಿಗಳಿಂದ ಅಮಾಯಕರ ಮಾರಣ ಹೋಮ ಆಗ್ತಾ ಇದೆ. ಗುಂಪು ಘರ್ಷಣೆ, ಜನಾಂಗೀಯ ದಂಗೆಗಳು, ತಿನ್ನುವ ಆಹಾರದಲ್ಲಿ ವಿಷ ಬೆರೆಸಿ ಪೀಡಿಸುವುದು, ಯುವತಿಯರ ಅಪಹರಣ, ಮಾನಹಾನಿ, ಕಳ್ಳ ಸಾಗಾಣಿಕೆ 1, 2. ಇದಕ್ಕೆ ಕಾರಣ ಏನು ಹೇಳಿ? ನಮ್ಮಲ್ಲಿ ಐಕ್ಯತೆ ಇಲ್ಲ.
ಅಲ್ಲಿ ಯಾರಾದರೂ ಒಂದು ಇದಾದರೆ ಯಾರು ಹೋಗುವುದಿಲ್ಲ ಮುಂದೆ. ಅವ ಸತ್ತೇ ಬಿಟ್ಟ. ನೀವೊಂದು ಸಹಾಯ ಮಾಡದೇ ಇದರಿಂದ ಏನು ಮಾಡೋದು? ನಮ್ಮ ನಡೆಯು ನುಡಿಯಲ್ಲಿ ಪ್ರಾಮಾಣಿಕತೆ ಇಲ್ಲ, ವಿಧೇಯತೆ ಇಲ್ಲ. ಇವರ ಬಗ್ಗೆ ತಿಳಿ ಇದ್ರಲ್ಲಿ ಎಲ್ಲ ಹಾಗೆ ತಾನೇ ದೊಡ್ಡವ ತಿಳಿದವ, ಸುಮ್ಮನೆ ಒಣ ಗರ್ವ ಮತ್ತು ಅಹಂಕಾರ. ನಿಮ್ಮ ಮನೆ, ಶಾಲೆ, ದೇಶ, ಜನ ಇವರ ಬಗ್ಗೆ ಒಳ್ಳೆಯ ಮನೋಭಾವ ಇಟ್ಟುಕೊಂಡ್ರೆ ಮಕ್ಕಳೇ, ನೀವು ನಿಮ್ಮ ಭವಿಷ್ಯ ಉಜ್ವಲವಾಗುವುದರಲ್ಲಿ ಎರಡು ಮಾತಿಲ್ಲ, ನೆನಪಿಡಿ. ಜಾರ್ಜ್ ಬರ್ನಾರ್ಡ್ ಶಾ ಒಂದು ಮಾತನ್ನ ಇಲ್ಲಿ ಸುಂದರವಾಗಿ ನಿಖರವಾಗಿ ಹೇಳಿದ್ದಾರೆ. ಯಾವುದು ಗೊತ್ತಾ? ಪವರ್ ಡಸ್ ನಾಟ್ ಕರಪ್ಟ್ ಮ್ಯಾನ್. ಏನು? ಪವರ್ ಡಸ್ ನಾಟ್ ಕರಪ್ಟ್ ಮ್ಯಾನ್, ಬಟ್ ಫೂಲ್ಸ್ ಇಫ್ ದೇ ಗೆಟ್ ಇನ್ ಟು ಪೊಸಿಷನ್ ಆಫ್ ಪವರ್ ಕರಪ್ಟ್ ಪವರ್. ಆವಾಗ ಮಾತ್ರ ನಾವು ಅದರದ್ದು ಏನು ಮಾಡ್ತೇವೆ? ಅಪರಾಧೀಕರಣ, ಕರಪ್ಷನ್ ಮಾಡುವುದು, ಜನರಿಗೆ ತ್ರಾಸ ಕೊಡುವುದು, ಇದೆಲ್ಲ ಮಾಡ್ತೇವೆ. ಅದು ಪವರ್, ಅಧಿಕಾರ. ನಮ್ಮ ಸುದೈವ ಈ ದೇಶಕ್ಕೆ ಒಬ್ಬ ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಕ್ತ, ಕ್ರಿಯಾಶೀಲ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೋದಿಯವರು ಗುಜರಾತಿನ ಗಾಂಧಿನಗರದ ತನ್ನ ಸ್ವಂತದ ಒಂದೇ ಒಂದು ಪ್ಲಾಟ್ ಇತ್ತು, ಅವರು ದಾನ ಮಾಡಿದ್ದಾರೆ. ನೋಡಿ, ಅವರ ಕಡೆ ಈಗ ತನ್ನದೆನ್ನುವುದು ಏನೂ ಇಲ್ಲ. ಗುಜರಾತ್ನಲ್ಲಿ 12 ವರ್ಷ ಮುಖ್ಯಮಂತ್ರಿಯಾಗಿದ್ದ ಮೋದಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಪದವನ್ನು ಸ್ವೀಕರಿಸುವಾಗ ತನ್ನ 15 ವರ್ಷದ ದುಡಿಮೆಯನ್ನ, ಅಂದರೆ ತನ್ನ ಎಲ್ಲ ಸಂಬಳ ಎಲ್ಲ ಸ್ಯಾಲರಿ ರಾಜ್ಯಕ್ಕೆ ದಾನ ಮಾಡಿ ಕೊಟ್ಟಿದ್ದಾರೆ ದೆಹಲಿಯಲ್ಲಿ. ನೋಡಿ, ನಾವೊಂದು ಪೈಸಾ ತೆಗೆಯುವುದಿಲ್ಲ. ಇಂತಹ ದೇಶಭಕ್ತ ನೌಕರನನ್ನು ಪಡೆದ ಇಡೀ ದೇಶ ಅವರ ಬಗ್ಗೆ ಹೆಮ್ಮೆ ಪಡುತ್ತದೆ. ಇವತ್ತು ಅಜಾತ ಶತ್ರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೆ ಜನಾನುರಾಗಿಯಾಗಿ ದೇಶ ಪ್ರೇಮಿ, ನಿಗರ್ವಿ, ನಿಸ್ವಾರ್ಥಿ, ಶಾಂತಿ ದೂತ, ರಾಷ್ಟ್ರವಾದ ಮತ್ತು ರಾಷ್ಟ್ರ ಹಿತಕ್ಕೆ ಆದ್ಯತೆ ನೀಡುವ ವ್ಯಕ್ತಿ ನರೇಂದ್ರ ಮೋದಿಯವರು. ಭಾರತ ಜಗತ್ತಿನ ಸಂಪರ್ಕದಲ್ಲಿ ಸದಾ ಇರಬೇಕು ಎಂದು ನಮ್ಮ ಸ್ವಾಮಿ ವಿವೇಕಾನಂದರು ಹಿಂದೆ ಎಚ್ಚರಿಸಿದ್ದರು. ನೋಡಿ, ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವುದು ಹೇಗೆ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿಯವರ ಪ್ರಪಂಚದ ಎಲ್ಲ ರಾಷ್ಟ್ರಗಳೊಂದಿಗಿನ ಸ್ನೇಹ ಸಂಬಂಧ ಶ್ಲಾಘನೀಯ. ಇವತ್ತು ಶತ್ರು ದೇಶಗಳೊಂದಿಗೂ ಕೂಡ ಮಿತ್ರತ್ವ ಬೆಳೆಸುತ್ತಾರೆ ಅವರು. ಈಗ ನೋಡಿ, ಅವರು ಆತ್ಮನಿರ್ಭರ ಭಾರತಕ್ಕಾಗಿ ಮೋದಿಯವರಿಟ್ಟ ದಿಟ್ಟ ಹೆಜ್ಜೆ ಯಾವ್ಯಾವುದು? ಸ್ವಾವಲಂಬನೆ. ನಾನು ಮತ್ತು ನನ್ನ ಕುಟುಂಬ, ನನ್ನ ಪರಿವಾರ, ನಾನು ಮತ್ತು ನನ್ನ ಕುಟುಂಬ ಅವರೇನಾಗಿರಬೇಕು? ಸ್ವಾವಲಂಬಿಯಾಗಿರಬೇಕು. ಜನರ ಮೇಲೆ ಅವಲಂಬಿಸಿ ಇರಬಾರದು. ನಮ್ಮ ಜೀವನ ಬರೀ ಬೇರೆಯವರ ಮೇಲೆ ಅವಲಂಬಿಸಿ ಹೋಗಿದೆ. ಇಂಥದ್ದು ಬೇಕಾ ನಮಗೆ? ಬೇಡ. ನೀವು ನಿಮ್ಮ ಮನೆಯವರಿಗೂ ಕೂಡ ಹೇಳಬೇಕು, ಸ್ವಾಭಿಮಾನ, ನನ್ನ ದೇಶ, ನನ್ನ ಹೆಮ್ಮೆ. ಈಗ 6 ಗಂಟೆಗೆ ಇವತ್ತಿನ ದಿವಸ ನಿಮ್ಮ ಮುಂದೆ ಇದ್ದವರು ಆ ಸಂಜೆ ದೇಶಭಕ್ತಿ ಹಾಡುಗಳನ್ನು ಹಾಡಿದ್ದಾರೆ. ಯಾಕೆ? ಜನರನ್ನ ಎಚ್ಚರಿಸಲಿಕ್ಕೆ. ಇಲ್ದಿದ್ರೆ ಅವರು ಹಾಗೆ ಮಲ್ಕೊಂಡಿರ್ತಾರೆ. ಇವತ್ತು ಮಳೆ ಹೋಗುದು ಬೇಡ ನೀನು ಅಂತ. ಸ್ವದೇಶಿ ನಮ್ದು ಏನಿರಬೇಕು? ಸ್ವದೇಶಿ ಜೀವನ ಶೈಲಿ ಇರಬೇಕು. ಸ್ವದೇಶಿ ವಸ್ತು ಬಳಕೆ, ನಾವೇ ಉತ್ಪಾದಿಸಬೇಕು, ನಾವೇ ಅದನ್ನು ಉಪಯೋಗಿಸಬೇಕು. ನಾವು ನಮ್ಮ ಉತ್ಪಾದನೆ ಮತ್ತು ನಮ್ಮ ಉಪಯೋಗ ಹೀಗಾಗಿ ಬಡತನ ನಿರ್ಮೂಲನೆಗೆ ಒತ್ತು. ಇದು ಯಾರ್ದು ಹೇಳಿ? ನರೇಂದ್ರ ಮೋದಿ ಅವರು ನಮ್ಗೆ ಹೇಳಿಕೊಡ್ತಾರೆ. ರೈತರ ಆದಾಯ ದ್ವಿಗುಣರಾಗಬೇಕು.
ಡಬಲ್ ಆಗಬೇಕು. ಆರೋಗ್ಯ ಕ್ಷೇತ್ರ ಅದು ಸುಧಾರಿಸಬೇಕು. ಈಗ ಸಿವಿಲ್ ಹಾಸ್ಪಿಟಲ್ ನೋಡಿದರೆ ಅವರು ಏನು ಬರ್ತದೆ, ಎಷ್ಟು ಡಾಕ್ಟರ್ ಇಲ್ಲ, ಅವರು ಸರ್ಜನ್ ಇಲ್ಲ, ಮತ್ತು ಇದಿಲ್ಲ ಅಂತಂದಿಲ್ಲ. ಅದೆಲ್ಲ ಕ್ಷೇತ್ರ ಅದರದ್ದು ಸುಧಾರಣೆ ಆಗಬೇಕು. ರಕ್ಷಣಾ ಕ್ಷೇತ್ರ ಅದು ಒಂದೇ ಇದರಲ್ಲಿ ಇರ್ತದೆ. ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ ನೋಡಿ, ಅವರು ಏನೇನು ಮಾಡಿದ್ದಾರೆ. ಯುದ್ಧದ ಹೆಲಿಕಾಪ್ಟರ್ಸು ಅಮೆರಿಕಾದಿಂದ ಮತ್ತು ರಷ್ಯಾದಿಂದ ತರಿಸಬೇಕಾಗಿತ್ತು ನಮಗೆ. ಈಗ ಯುದ್ಧದ ಹೆಲಿಕಾಪ್ಟರ್ ಎಲ್ಲಿ ಇರ್ತಾವೆ, ಸಿಗ್ತಾವೆ ನಮ್ಮದೇ ದೇಶದಲ್ಲಿ. ಲಘು ವಿಮಾನಗಳು ಮತ್ತು ಮಿಸೈಲ್ ತಯಾರಿಕೆಯಲ್ಲಿ ಭಾರತ ತುಂಬ ಏರುಗತಿಯಲ್ಲಿದೆ. ಅದಕ್ಕೆ ಕಾರಣ ಏನು? ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಆ ಬ್ಯಾನರ್ ಕೆಳಗಡೆ ಎಲ್ಲ ಎಷ್ಟು ಬೇಕಾದದ್ದು ನೀವು ಮಾಡಿ, ನಾವು ನಿಮಗೆ ಪ್ರೋತ್ಸಾಹ ನೀಡುತ್ತೇವೆ ಹೀಗೆ. ಸಾಕ್ಷರತೆ ಹಿಂದೆ 50% ಕಡಿಮೆ ಇತ್ತು, ಈಗ 77.7 ಸಾಕ್ಷರತೆ. ಕೇರಳ 100% ಇತ್ತು, ಈಗ ಎಲ್ಲ ದೇಶ ಎಲ್ಲ ಏನಾಗಿದೆ 77.7 ಆಗಿದೆ. ಜನವಿಶ್ವಾಸ ಆಕ್ಟ್ ಅದೊಂದು ಪರಿಚಯಿಸಲಾಗಿದೆ ಆ ಕಾನೂನನ್ನು. ಯಾವುದದು ಜನ ವಿಶ್ವಾಸ ಆಕ್ಟ್ ಅಂದರೆ ಏನು? ನಮಗೆ ಈ ಕಾಯ್ದೆ ಕಾನೂನಿನ ಬಗ್ಗೆ ವಿಶ್ವಾಸ ಇರಬೇಕು ಮಕ್ಕಳೇ. ಅದು ಅವರು ಪೊಲೀಸರು ಬಾಕಿ ಯಾರು ಇರಲಿ, ನಿಮ್ಮ ಟೀಚರ್ಸ್ ಇರಲಿ, ಜನ ಇರಲಿ, ಹೊಟ್ಟೆ ಹಿರಿಯವರು ಇರಲಿ, ಅವರು ಹೇಳಿದ್ದನ್ನು ಕೇಳಬೇಕು. ಆ ಆ್ಯಕ್ಟನ್ನು ತಯಾರು ಮಾಡಿದ್ದಾರೆ. ಕಡೆಗೆ ಮಿಷನ್ ಕರ್ಮಯೋಗಿ ಅನುಷ್ಠಾನಕ್ಕೆ ತರಲಾಗಿದೆ. ಯಾವುದು? ಮಿಷನ್ ಕರ್ಮಯೋಗಿ. ಅದರ ಏನು? ಕೆಲಸ ಮಾಡುವ ನೌಕರರಿಗೆ ಅವರ ಕೆಲಸದ ತರಬೇತಿಯನ್ನ ನೀಡುವುದು. ಒಬ್ಬರು ಪೊಲೀಸ್ ಇರ್ತಾರೆ, ನೀವು ಹೇಗೆ ನಡಿಬೇಕು, ಹೇಗೆ ಕೆಲಸ ಮಾಡಬೇಕು. ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಯಾವುದಾದ್ರೂ ಒಂದು ಆಫೀಸಿಗೆ ಹೋಗ್ತೀರಿ, ಅವರಿಗೆ ನೀವೇನು ಮಾಡಬೇಕಾ, ಬಂದು ಕೂಡಲೇ ಅವರನ್ನು ಚೆನ್ನಾಗಿ ಸ್ವಾಗತಿಸಿ ಇದು ಮಾಡಿ, ನಿಮ್ದು ಏನಪ್ಪ ಈಗ ಬಂದಿದ್ರಿ, ಇದೆಲ್ಲ ನಯ ಅವರನ್ನು ಬರಮಾಡಿಕೊಟ್ಟು ಅವರ ಕೆಲಸವನ್ನು ಕೊಡಬೇಕು. ಅದರ ಸಲುವಾಗಿ ಅವರಿಗೆ ಟ್ರೈನಿಂಗು. ಕಡೆಗೆ ಸಂಚಾರಿ ನಿಯಮಗಳ ಪಾಲನೆ. ನಿಮ್ಗೆ ಗೊತ್ತದೆ, ಪೊಲೀಸರು ಹೇಳ್ತಾರೆ, ಇಲ್ಲಿ ನಮ್ಮ ಇವರು ಎಲ್ಲ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಅದೇ ತರ ಸ್ವಚ್ಛತಾ ಅಭಿಯಾನ. ಕಣ್ಣು ಹಾಯಿಸಿದಲ್ಲಿ ಇದು ಕಾಣಬೇಕು, ಸ್ವಚ್ಛತೆ ಕಾಣಬೇಕು. ಕಸ ಕಡ್ಡಿ, ಪ್ಲಾಸ್ಟಿಕ್, ತಿಂದು ಬಿಟ್ಟ ಪ್ಲಾಸ್ಟಿಕ್ಸ್ ಕವರ್ಸ್ ರಸ್ತೆ ಮೇಲೆ ಬಿಸಾಕೋದೆಲ್ಲ ಮಾಡಬಾರ್ದು. ಅದರಿಂದ ಏನಾಗ್ತದೆ? ನೈಸರ್ಗಿಕ ಆಪತ್ತು, ಮಳೆ ನೀರು ತುಂಬಿ ಮನೆಗೆ ನುಗ್ಗೋದು ಎಲ್ಲ ಆಗ್ತದೆ. ಸುಲಭದಲ್ಲಿ ಹೇಳುವುದಾದ್ರೆ, ಇಲ್ಲದಿದ್ದರೆ ನೈಸರ್ಗಿಕ ಆಪತ್ತು ದೊಡ್ಡದೆ. ಶಿಸ್ತು ಪಾಲನೆ ಇವೆಲ್ಲ ನಮ್ಮ ದಿನನಿತ್ಯದ ನಡತೆ ಆಗಬೇಕು ಮಕ್ಕಳೇ. ಶಿಸ್ತು ಅಂದರೆ ನೀವು ಈಗ ಹೇಗೆ ಶಿಸ್ತಾಗಿ ಕೂತ್ಕೊಂಡಿದ್ರಿ, ಶಿಕ್ಷಕರು ಹೇಳಿದ ಹಾಗೆ ನೀವು ಬರೋಬ್ಬರಿ ವ್ಯವಸ್ಥಿತವಾಗಿ, ನನಗೆ ತುಂಬ ಚಲೋ ಕಾಣ್ತದೆ, ಒಳ್ಳೆಯದಾಗಿ ಕಾಣ್ತದೆ. ಇಲ್ಲಿಂದ ಒಂದು ನೋಡಿರಿ ಫೋಟೋ, ಇಲ್ಲಿಂದ ಹೀಗೆ ಹೇಳಿದಲ್ಲ. ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನಂದು ಇವತ್ತೆಂದು ಮುಗಿಸ್ತೇನೆ. ಏನದು? ಸತ್ಯಂ ವದ ಧರ್ಮಂಚ. ಏನಿದು? ಎಂದೆಂದು ಸತ್ಯವನ್ನೇ ಮಾತಾಡಬೇಕು, ಧರ್ಮದಿಂದಲೇ ನಡೆಯಬೇಕು. ಧರ್ಮ ಎಂದರೆ ಏನು? ಅವಾಗ ಹೇಳಿದ ರಿಲಿಜನ್ ಅಲ್ಲ. ಧರ್ಮ ಎಂದರೆ ಸತ್ಕರ್ಮದಿಂದಲೇ ನಡೆಯಬೇಕು. ಧರ್ಮ ಎಂದರೆ ಕರ್ಮ, ಸತ್ಕರ್ಮದಿಂದಲೇ ನಡೆಯಬೇಕು ಎಂದ. ದುರಾಸೆಯಿಂದ ತಮ್ಮ ಭವಿಷ್ಯವನ್ನು ಹಾಡಿ ಮಾಡಿಕೊಳ್ಳಬಾರದು ಮಕ್ಕಳೇ. ಆಸೆ ಪಡಬಾರದು ಜಾಸ್ತಿ. ಉದಾಹರಣಾರ್ಥವಾಗಿ ಒಂದು ಹೇಳ್ತೇನೆ ನಿಮಗೆ, ದೊಡ್ಡವರು ಮಾಡುವಂಥ ಯಾವುದು ಹೇಳ್ತೇನೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಇದ್ರು, 10 ವರ್ಷ ಆಡಳಿತ ನಡೆಸಿದ್ರು. ಅವ್ರು ಏನು ಮಾಡಿದ್ರು ಗೊತ್ತಾ ನಿಮಗೆ? 85,000 ಗಂಡ ಇರುವ ಯುವತಿಯರಿಗೆ ಅಂದ್ರೆ ಏನು? ಸ್ತ್ರೀ ಅಲ್ಲ, 10 ವರ್ಷಗಳಿಂದ ಅವರಿಗೆ ವಿಧವಾ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ನೋಡಿ. ವಿಧವಾ ಪೆನ್ಷನ್ ಅಂದ್ರೆ ಏನು? ವಿಡೋ ಪೆನ್ಷನ್.
ಅವ್ರದ್ದು ಎಂದರೆ ಈಗ ನಿಮ್ಮ ನೋಡಿ, ತಾಯಿ ತಂದೆ ಇರುವಾಗಲೇ ತಾಯಿ ಗಂಡ ಇಲ್ಲಂತ ವಿಧವಾ ಪೆನ್ಷನ್ ತಗೊಳ್ಳುವುದು. ಇಲ್ಲಿ ನೀವು 300-400 ಮಂದಿ ಆಗುವುದು. ಅದೇ 85,000 ಅಂದ್ರೆ ಎಷ್ಟಾಯಿತು? ಏನ್ರಿ ಇದೆಲ್ಲ ನಿಂತದ್ದು? ಈ ಯುವತಿಯರು ಹಣದಾಸಿಗೆ ಏನು ಮಾಡಿಕೊಟ್ಟಿದ್ದಾರೆ ಅಂತ, ಗಂಡನಿಲ್ಲದ ನಾನು ವಿಧವೆ ಎಂದು ದೃಢೀಕರಿಸಿದ್ದಾರೆ ಸಹಿ ಹಾಕಿ. ಇಲ್ಲಿ ಪಿಂಚಣಿ ನೀಡಿದವರು ಮತ್ತು ಪಿಂಚಣಿ ಪಡೆದವರು ದೇಶದ್ರೋಹಿಗಳು ಎಂದು ಹೇಳಬೇಕಾಗುತ್ತದೆ. ದೇಶದ್ರೋಹಿಗಳು ಇವರು. ನಮ್ಮೆಲ್ಲ ಜನರದ ಟ್ಯಾಕ್ಸಿನ ದುಡ್ಡು ಒಯ್ದು ಇಂತೆಲ್ಲ ಹಾಳು ಮಾಡ್ತಾರೆ ಇಂಥವರು. ಬಿಡಿ, ಅದು ದೆಹಲಿದಾಯಿತು. ನಮ್ಮ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ, ಹೌದಾ? ನಮ್ಮ ಜಿಲ್ಲೆಯಲ್ಲಿ 11,000 ನಕಲಿ ವೃದ್ಧರು. ವೃದ್ಧ ಎಂದರೆ ವೈದ್ಯರಲ್ಲ, ವೃದ್ಧರು, ಮುದುಕರು ಪೆನ್ಷನ್ ತಗೊಳ್ತಾರೆ ಅಂತ ಒಂದು ವರದಿ ಬಂದದೆ ನೋಡಿ. ನಮ್ಮಲ್ಲೇ ಇಲ್ಲಿ ಅರೆ, ಕಿರಿಯ ವಯಸ್ಸಿನಲ್ಲಿ ಹಿರಿಯರ ಪಿಂಚಣಿ ಪಡೆಯುವುದು ಇದು ದೇಶದ್ರೋಹವಲ್ಲವೇ? ನಾವು ಸಣ್ಣವರಿದ್ದೇವೆ, ಪೆನ್ಷನ್ನಿಗೆ ಲಾಯಕರಲ್ಲ, ಆದರೂ ನಾವು ಮುದುಕರು, ನಾವು ಓಲ್ಡ್ ಸೀನಿಯರ್ ಸಿಟಿಸನ್ಸ್ ಅಂತ ಪೆನ್ಷನ್ ತಗೊಳ್ಳಿ. ಇದೇ ನಮ್ಮ ಇದು. ಬೋಧಕ ಮಿತ್ರರೇ, ನಿಮ್ಗೆ ಹೇಳ್ತೇನೆ, ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು. ನಾವು ಎಲ್ಲ ಶಿಕ್ಷಕರಿಗೆ ಮನವಿ ಮಾಡ್ತಾ ಇದ್ದೇನೆ, ಇಂಥ ಸಂಸ್ಕಾರವನ್ನು, ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನೀಡಬೇಕು. ಮಕ್ಕಳೇ, ನಿಮ್ಗೊಂದು ಹೇಳ್ತೇನೆ, ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಉಂಟು. ಏನು? 84,000 ಜೀವರಾಶಿ ಇದೆ. ಗೊತ್ತದೆ ನಿಮಗೆ? ಇಲ್ಲ. ಇವುಗಳಲ್ಲಿ ಮನುಷ್ಯ ಮಾತ್ರ ಹಣ ಸಂಪಾದಿಸುತ್ತಾನೆ. ಗೊತ್ತಾಯ್ತಾ? 84 ಜೀವರಾಶಿಗಳಲ್ಲಿ ಮನುಷ್ಯ ಮಾತ್ರ ಹಣ ಸಂಪಾದಿಸುತ್ತಾನೆ. ಬಾಕಿ ಯಾರಿಗೂ ಹಣದ್ದು ಗರಜಿಲ್ಲ. ಹೌದಾ? ಅವ್ರಿಗೆ ಗೊತ್ತಿಲ್ಲ ಜೀವ ಎಂದರೆ ಯಾವುದು. ನಿಮ್ ಬೆಳಿಗ್ಗೆ ಎದ್ದು ಕೂಡಲೇ ಕಾಣ್ತಾ ಇರೋದೇ ಎಲ್ಲ ಜೀವ. ಏನೋ ಬಹಳಷ್ಟು ಜೀವಗಳಿಲ್ಲ, ಆದರೆ ಅವ್ರು ಬದುಕಿಲ್ವಾ? ಅವ್ರು ಬದುಕ್ತಾರೆ. ಹೇಗೆ ಬದುಕ್ತಾರೆ? ಅವ್ರು ಯಾರು ಉಪವಾಸದಿಂದ ಸತ್ತಿಲ್ಲಲ್ಲ. ನೀವು ಸತ್ತಿದ್ದು ನೋಡಿದ್ರಿ? ಹೀಗೆ ಹುಳಗಳು ಮತ್ತು ಇದು ಯಾವುದೇ ಜಲಚರ ಇರಲಿ, ಭೂಚರ ಇರಲಿ, ಇದೆಲ್ಲ ಯಾವುದೂ ಸಾಯುವುದಿಲ್ಲ ಮಕ್ಕಳೇ. ಮನುಷ್ಯನ ಹೊಟ್ಟೆ ಮಾತ್ರ ಎಂದೂ ತುಂಬಿಲ್ಲ. ಎಷ್ಟು ನೀವು ಕೊಡಿ, ಎಲ್ಲ ಜೀವರಾಶಿಯಲ್ಲಿ ಮನುಷ್ಯ ಜೀವಿಗೆ ಮಾತ್ರ ಅದರ ಹೊಟ್ಟೆ ಯಾವತ್ತೂ ತುಂಬಿಲ್ಲ. ಎಷ್ಟು ವಿಚಿತ್ರ ಅದೇ ನೋಡಿ ಇದರಲ್ಲಿ. ಹೀಗಾಗಿ ನೀವು ಇದೆಲ್ಲ ನಿಮಗೆ ಜೀವನಕ್ಕೆ, ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುವಂತಹದ್ದು ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ನಿಮಗೆ ದೇವರು ಸದ್ಬುದ್ಧಿ ನೀಡಲಿ, ಪ್ರಪಂಚದ ಎಲ್ಲ ಸುಖ ಸಂತೋಷ ನೀಡಲಿ ಮತ್ತು ನಿಮ್ಮ ಸದಿಚ್ಛೆ, ಆಶೆ, ಆಕಾಂಕ್ಷೆಗಳು ನೆರವೇರಲಿ ಆ ಸೃಷ್ಟಿಕರ್ತ ಅಂತ ಬೇಡ್ಕೊಳ್ತೇನೆ ನಾನು. ಜೈ ಹಿಂದ್. ಈಗ 3 ಸಲ ನಾ ಹೇಳ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. बोलो भारत माता की, बोलो भारत माता की, बोलो भारत माता की।